ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಭವ್ಯ ಕಿರಣ್ ರಾಜ್ ಚಾನಲ್. ಸೊ ಅರ್ಲಿ ಮಾರ್ನಿಂಗು ಒಂದು ರೌಂಡು ತೋಟಕ್ಕೆ ಹೋಗಿ ಬಂದು ಇವತ್ತಿನ ಕೆಲಸಗಳನ್ನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ತೊಗರಿ ಗಿಡ ಎಲ್ಲ ನೆನ್ನೆನೇ ಕಟ್ ಮಾಡಿ ಆಯಿತು. ಇವತ್ತು ಏನಿದ್ರು ಈ ಕಳೆ ಎಲ್ಲ ತೆಗಿಬೇಕು, ಹಾಗೆಯೇ ಕನಕಾಂಬರ ಹೂವು ಎಲ್ಲ ಬಿಡಿಸ್ಕೋಬೇಕು. ದಾಸವಾಳ ಎಲ್ಲ ಬಿಡಿಸಿ ಇಟ್ಟಿದ್ದೀನಿ. ಹಾಗೆಯೇ ಗಸಗಸೆ ಮರ ಇರೋದ್ರಿಂದ ಡೈಲಿ ಮನೆ ಮುಂದೆ ಕಸ ಗುಡಿಸ್ಲೇಬೇಕು. ಅಷ್ಟೊಂದು ಹಣ್ಣುಗಳು ಎಲೆಗಳು ಉದುರ್ತಾನೆ ಇರುತ್ತೆ. ಸೊ ಅದೆಲ್ಲ ಆದಮೇಲೆ ನಾನು ನೀಟಾಗಿ ನೋಡ್ತಿರ್ಬೋದು, ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡೆ. ನಾನೆಲ್ಲ ಕಳೆ ತೆಗೆದೆ. ಹಾಗೆಯೇ ಕನಕಾಂಬರ ಹೂವು ಎಲ್ಲ ಪೂರ್ವಿ ಬಿಡಿಸಿಟ್ಲು. ಇಲ್ಲೇ ಪುದೀನ ಇರೋದ್ರಿಂದ ಹಾಗೆಯೇ ಕರಿಬೇವಿದೆ, ಕೊಬ್ಬಿದೆ. ಸೊ ಇದಕ್ಕೆಲ್ಲ ಕಳೆ ಅಡ್ಡಿ ಆಗುತ್ತೆ ಅಂದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿದೆ. ಸೊ ಇದಾದಮೇಲೆ ನಾನು ಪೂರ್ವಿಗೆ ಕನಕಾಂಬರ ಹೂವನ್ನು ಕಟ್ಟಕ್ಕೆ ಹೇಳಿದೆ. ಅವಳು ಕಟ್ತಾಯಿದ್ಲು. ಅಷ್ಟರೊಳಗಡೆ ನಾನು ದಾಸವಾಳ ಎಲ್ಲ ದೇವರಿಗೆ ಇಟ್ಬಿಡ್ತೀನಿ ಮುಖ ತೊಳ್ಕೊಂಡು ಬಂದು. ಸೊ ಪ್ರತಿದಿನ ಸಹ ನಮ್ಮದೇ ಗಿಡದ್ದು ದಾಸವಾಳ ಸಿಗುತ್ತೆ. ಮೊದಲೆಲ್ಲ ಜಾಸ್ತಿ ಸಿಗ್ತಾಯಿತ್ತು, ಈಗ ಕಡಿಮೆ ಆಗಿದೆ. ಇದಾದಮೇಲೆ ನಾನು ಅಡುಗೆ ಕೆಲಸ ಶುರು ಮಾಡ್ಕೋತೀನಿ. ಇವತ್ತು ಒಂದು ಸ್ಪೆಷಲಾಗಿ ಸಾಂಬಾರು ಮಾಡೋದು ನೋಡೋಣ. ಸೊ ಮೊದಲಿಗೆ ನೆನೆ ನೋಡಿದ್ದೀರಾ ನೀವು, ನಾನು ತೊಗರಿಕಾಯಿ ಬಿಡಿಸ್ತಿದ್ದೆ. ಸೊ ಹಸಿದೆಲ್ಲ ಪಕ್ಕಕ್ಕೆ ಇಟ್ಟಿದ್ದೀನಿ. ಇದನ್ನ ಏನು ನೋಡ್ತಾ ಇದ್ದೀರಾ, ಇದು ರಾತ್ರಿನೇ ನೆನೆಸಿರೋವಂಥದ್ದು. ಚೆನ್ನಾಗಿದೆ. ಸೊ ಇದು ಡೈರೆಕ್ಟ್ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಹಾಗಾಗಿ ನೆನೆಸಿಕೊಂಡು ರುಬ್ಬೋದಕ್ಕೆ ಹಾಕ್ತೀನಿ. ರುಬ್ಬೋದಕ್ಕೆ ಏನೆಲ್ಲ ಮಸಾಲೆ ಬೇಕು ಅಂತ ತೋರಿಸ್ತಿದ್ದೀನಿ. ಹಸಿರು ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆಯೇ ರಫಾಗಿ ಚಾಪ್ ಮಾಡಿರೋಂಥ ಟೊಮೆಟೊ ಒಂದು 5-6 ಸಣ್ಣದು, ಜೊತೆಗೆ ಕರಿಬೇವು. ಸೊ ಇದನ್ನು ತಿನ್ನಲ್ಲಲ್ವ, ಅದಕ್ಕೆ ಮಕ್ಕಳು. ಸೊ ಹಾಗಾಗಿ ನೀಟಾಗಿ ಈ ಥರ ಹಾಕ್ಬಿಡ್ಬೇಕು, ಬೇಯೋದಕ್ಕೆ ಹಾಕಬೇಕು. ಇದರೊಟ್ಟಿಗೆ ಕೊತ್ತಂಬರಿ ಸೊಪ್ಪು, ಚೆನ್ನಾಗಿ ತೊಳೆದಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಸೊ ಇದರೊಟ್ಟಿಗೆ ನೋಡ್ತಿರ್ಬೋದು, ಒಂದು 4-5 ಮೆಣಸು, ಜೀರಿಗೆ, ಮೆಂತ್ಯ, ಇಷ್ಟನ್ನು ಕೂಡ ನಾನು ಇದಕ್ಕೆ ಹಾಕಬೇಕು. ಇದಕ್ಕೆ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ನೀರು ಹಾಕಿ, ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸುಮ್ಮನೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಈಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಡೋಣ. ಸೊ ಇಷ್ಟೇ. ಸೊ ಬೇಳೆ ಬದಲು ಇಲ್ಲಿ ತೊಗರಿ ಕಾಳನ್ನು ಬಳಸಿದ್ದೀನಿ ಅಷ್ಟೇ. ತೊಗರಿ ಬೇಳೆ ಬೇಕಾದರೂ ನೀವು ಬಳಸ್ಬೋದು. ಸೊ ಈಗ ಸ್ಟವನ್ನು ಹಚ್ಚಿ 1 ವಿಷಲ್ ತೊಗೋಬೇಕು. ಆ ಕಡೆ ಅನ್ನಕ್ಕೆ ಇಡ್ತೇನೆ. ಸೊ ನೋಡ್ತಿರ್ಬೋದು, ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಒಂದೇ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಗೆಯೇ ತೆಂಗಿನ ತುರಿ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಬರೋಣ. ಮಸಾಲ ರೆಡಿ ಆದಮೇಲೆ ಈಗ ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಒಂದು ಸ್ವಲ್ಪ ಆಯಿಲನ್ನು ಸೇರಿಸ್ಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆನ ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಅಷ್ಟೇ ಈರುಳ್ಳಿ ಮತ್ತು ಕರಿಬೇವನ್ನು ಸೇರಿಸ್ಬೇಕಾಗತ್ತೆ. ಇದರೊಟ್ಟಿಗೆ ಒಂದು ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಬೇಕು. ಸೊ ನೋಡ್ತಿರ್ಬೋದು, ಈಗ ಈರುಳ್ಳಿ ಕರಿಬೇವನ್ನು ಸೇರಿಸ್ತಿದ್ದೀನಿ. ಇಲ್ಲಿ ಇಂಗು ಬಳಸುವಂಥವ್ರು ಇಂಗು ಕೂಡ ಸೇರಿಸ್ಕೋಬೋದು. ಸೊ ಇದು ಚೆನ್ನಾಗಿ ಬಾಡಿ ಆದಮೇಲೆ ನಾವು ಇದಕ್ಕೆ ನಮ್ಮಲ್ಲಿ ಏನೆಲ್ಲ ಅವೈಲೇಬಲ್ ಇದೆ ಅದೆಲ್ಲ ತರಕಾರಿ ಕೂಡ ಹಾಕೋಬೋದು. ಪ್ರೆಸೆಂಟ್ ಈಗ ನನ್ನ ಹತ್ರ ಆಲೂಗಡ್ಡೆ, ಕ್ಯಾರೆಟು ಹಾಗೆಯೇ ಹಸಿ ತೊಗರಿ ಕಾಳಿತ್ತು, ಅದನ್ನು ಸೇರಿಸಿ ಮಾಡ್ತಿದ್ದೀನಿ. ಈ ತರಕಾರಿ ಹೆಚ್ಚು ಕ್ವಾಂಟಿಟಿ ಇದ್ದಾಗ ನಾವು ಸಾಗು ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಇವತ್ತು ಮುದ್ದೆ ಮತ್ತು ಅನ್ನಕ್ಕೆ ನಾನು ಸಾಂಬಾರು ಮಾಡ್ತಿರೋವಂಥದ್ದು. ಸೊ ನೋಡ್ತಿರ್ಬೋದು ತರಕಾರಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಸ್ವಲ್ಪ ಬಾಡಿಸಿ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಪೌಡರು, ಚಿಲ್ಲಿ ಪೌಡರು ಹಾಗೆಯೇ ಸಾಂಬಾರು ಪೌಡರು, ಮನೇಲೇ ಮಾಡಿರೋವಂಥ ಸಾಂಬಾರು ಪೌಡರನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಒಂದು ಸ್ವಲ್ಪ ಬಾಡಿಸಿದ ಮೇಲೆ ಮೊದಲೇ ರೆಡಿ ಇಟ್ಟಂಥ ರುಬ್ಬಿದಂಥ ಮಸಾಲಾನ ಸೇರಿಸ್ಕೋಬೇಕು. ಮಸಾಲ ಹಾಕಿ ಆದಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ನಿಮ್ಮ ಮನೇಲಿ ಯಾವ ರೀತಿ ಸಾಂಬಾರು ಲೈಕ್ ಮಾಡಿದ್ರೆ ಆ ರೀತಿ ಸೇರಿಸ್ಕೋಬೇಕಾಗತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ತೆಳ್ಳ ಬೇಕಂದರೆ ತೆಳ್ಳ, ಇಲ್ಲ ಅಂತಂದರೆ ಸ್ವಲ್ಪ ಗಟ್ಟಿ ಸಾಂಬಾರನ್ನು ಮಾಡ್ಕೋಬೇಕಾಗತ್ತೆ. ಸಾಂಬಾರು ತುಂಬ ಚೆನ್ನಾಗಾಗತ್ತೆ ಇದು. ಸೊ ಇದೆಲ್ಲ ಮುಗಿಸಿ ನಾನು ಹೊರಟಿದ್ದೀನಿ ತೋಟಕ್ಕೆ. ಅಡುಗೆ ಎಲ್ಲ ರೆಡಿ ಆದಮೇಲೆ ಫಸ್ಟು ಕಿರಣ್ ಮತ್ತು ಯಶುನ ಮನೆಗೆ ಕಳ್ಸೋಣ. ಅವರಿಬ್ಬರು ಮಾರ್ನಿಂಗೇ ತೋಟಕ್ಕೆ ಹೋಗಿದ್ರು, ಹಾಗಾಗಿ. ಸೊ ಈಗ ನಾನಿರಬೇಕಾಗತ್ತೆ. ಯಾಕೆ ಇಷ್ಟೊಂದು ಕಾವಲಿರಬೇಕಾಗತ್ತೆ, ನೆಟ್ಟೆಲ್ಲ ಹಾಕ್ಸಿದ್ದೀವಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ. ಈ 1-1.5 ತಿಂಗಳು ನಾವು ಯಾರಾದರೂ ಒಬ್ಬರು ತೋಟದಲ್ಲಿ ಇರಲೇಬೇಕಾಗತ್ತೆ. ಸೀರೀಸ್ ಹೆಂಗಾಗಿದೆ ಅಂತಂದರೆ ಹೆಂಗೆ ಕಚ್ಚಿದೆ ಅಂತ ನಾನು ತೋರಿಸ್ತೀನಿ. ಯಾರಾದರೂ ಒಬ್ಬರು ತೋಟದಲ್ಲಿ ಇದ್ದರೂ ಸಹಿತ ಈಗಷ್ಟೇ ಕಲರ್ ಬರ್ತಾ ಇರೋವಂಥ ಗೊನೆಗಳನ್ನು, ಅಳಿಲುಗಳು ಮತ್ತು ಏನಂತಾರೆ ಇಲಿಗಳು ಇವೆಲ್ಲ ಸೇರಿಕೊಂಡು ಕಚ್ತಾ ಇದೆ. ಸೊ ಪಕ್ಷಿಗಳು ಅಷ್ಟೇ ಸಣ್ಣ ಸಣ್ಣದು ಪುಟ್ಟದೆಲ್ಲ ಒಳಗೆ ಬಂದುಬಿಡುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ನಾವು ತೋಟದಲ್ಲಿ ಇರಲೇಬೇಕಾಗತ್ತೆ. ಸೊ ನೋಡ್ತಿರ್ಬೋದು
ಎಲ್ಲ ತಿನ್ನೋದು ಇಲ್ಲ, ಅರ್ಧರ್ಧ ಕಚ್ಚಿ ಕೆಳಕ್ಕಾಗತ್ತೆ. ಜೊತೆಗೆ ಕೋತಿಗಳು ಅಷ್ಟೇ ತುಂಬ ಬರುತ್ತೆ. ಹಾಗಾಗಿ ನಮ್ಮ ಮನೇಲಿ ಯಾರಾದರೂ ಒಬ್ಬರು ತೋಟದಲ್ಲಿ ಇರಲೇಬೇಕಾಗತ್ತೆ. ಜೊತೆಗೆ ಒಂದಷ್ಟು ವೇಸ್ಟ್ ತೆಗೆಯೋವಂಥದ್ದು, ಸಣ್ಣ ಸಣ್ಣ ಹಣ್ಣು ಬಿದ್ದೋಗಿರುತ್ತೆ, ಇದೆಲ್ಲ ಆಗೋದಿಲ್ಲ. ಅಂಥದ್ದನ್ನೆಲ್ಲ ತೆಗೆಯೋದು ಪ್ರತಿದಿನ ಸಹ ತೋಟದಲ್ಲಿ ಒಂದು ಇಬ್ಬರು ಮಾಡುವಂಥ ಕೆಲಸ ಇದ್ದೇ ಇರುತ್ತೆ. ಇನ್ನಂತೂ ಫುಲ್ ಬ್ಯುಸಿ ಆಗಿಬಿಡುತ್ತೆ ನಮ್ಮ ಲೈಫು. ಸೊ ಹಾಗೆಯೇ ನಿನ್ನೆ ಮಳೆ ಆಗಿತ್ತು, ಅದಕ್ಕೇ ಇಬ್ಬರೂ ಕೂಡ ಟಿಫನ್ ಮಾಡಿಕೊಂಡು ತೋಟಕ್ಕೆ ಬಂದಿದ್ದಾರೆ. ಔಷಧಿ ಹೊಡಿಬೇಕು ಅಂತ ಹೇಳ್ಬಿಟ್ಟು ಒಂದು ವಾರಕ್ಕೆ 2 ಸತಿ ಹೊಡಿಲೇಬೇಕಾಗತ್ತೆ. ಮಳೆ ಬಂತು ಅಂತಂದರೆ ಎಕ್ಸ್ಟ್ರಾ ಕೂಡ ಹೊಡಿಬೇಕಾಗತ್ತೆ. ಸೊ ಇನ್ನು ಇವರಿಬ್ಬರು ಇರೋವರೆಗೂ ನಾನು ಮನೆ ಹತ್ರ ಒಂದಷ್ಟು ಕೆಲಸಗಳನ್ನು ಮಾಡ್ಕೋಬೋದು. ನಾನು ಮನೆಗೆ ಹೊರಟಿದ್ದೀನಿ. ಮನೆಗೆ ಹೋಗಿದ ತಕ್ಷಣ ಒಂದಿಷ್ಟು ಊಟವನ್ನು ಮಾಡಿಕೊಂಡು, ಅಂದರೆ ಟಿಫನು ಊಟ ಎರಡೂ ಇದೇ ಆಗಿರುತ್ತೆ ಮ್ಯಾಕ್ಸಿಮಮ್ ಕೆಲಸ ಇರೋ ಟೈಮಲ್ಲೆಲ್ಲ. ಸೊ ಅರ್ಲಿ ಮಾರ್ನಿಂಗ್ ಮುದ್ದೆ ಮಾಡಿಬಿಟ್ರೆ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಮಾಡಿಬಿಡ್ತೀನಿ ನಾನಂತೂ. ಕನ್ಸಿಸ್ಟೆನ್ಸಿ ನೋಡ್ಬೋದು ಯಾವ ಹದಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಗೆ ಈ ರೀತಿ ಇದ್ದರೆ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳಿಬಿಟ್ಟು ನಾನು ಮಾಡಿರೋವಂಥದ್ದು. ತುಂಬ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಕಲರ್ಫುಲ್ಲಾಗಿ ಸಾಂಬಾರು ಬಂದಿತ್ತು. ಸೊ ನಾನು ಊಟ ಮುಗಿಸಿ, ಅಂದರೆ ಟಿಫನ್ ಮುಗಿಸಿ ಎಲ್ಲ ಕ್ಲೀನಿಂಗ್ ಶುರು ಮಾಡಿದ್ದೀನಿ. ಪ್ರತಿದಿನ ಅಂತೂ ಇಲ್ಲ ಅಂದ್ರೂ ದಿನ ಬಿಟ್ಟು ದಿನ ಅಂತೂ ಈ ಕೆಲಸ ಮಾಡಲೇಬೇಕು. ಸ್ಟವ್ ಏನಿರುತ್ತೆ, ಅದ್ರ ಏರಿಯಾ ಏನಿರುತ್ತೆ, ಅದು ಎಲ್ಲನೂ ಕೂಡ ಪ್ರತಿದಿನ ಅಡುಗೆ ಆಗಿದ ತಕ್ಷಣ ಒರೆಸ್ಬಿಟ್ರೆ ಹೆಚ್ಚು ಕೆಲಸ ಆಗೋದಿಲ್ಲ. ಸ್ಟವ್ ಅದರ ಸುತ್ತಲೂ ಎಲ್ಲ ಪಾರ್ಟಿಕಲ್ಸ್ ಬಿದ್ದಿರುತ್ತೆ ನಾವು ಅಡುಗೆ ಮಾಡಬೇಕಾದ್ರೆ. ಸೊ ಹಾಗಾಗಿ ಪ್ರತಿದಿನ ಈ ರೀತಿ ಕ್ಲೀನ್ ಮಾಡಿಟ್ಬಿಟ್ರೆ ನೆಕ್ಸ್ಟ್ ಲಂಚ್ ರೆಡಿ ಮಾಡೋಕ್ಕೆ ಅಥವಾ ಟೀ ಮಾಡಲಿಕ್ಕೆ ಏನೇ ಮಾಡಲಿಕ್ಕೂ ಕಿಚನ್ಗೆ ಬಂದರೆ ತುಂಬ ಖುಷಿ ಆಗ್ತಿರುತ್ತೆ. ಸೊ ಅರ್ಲಿ ಮಾರ್ನಿಂಗ್ ನೋಡ್ತಿದ್ರೆ ನೀವು ದಾಸವಾಳ ಹರಳೆ ಇರಲಿಲ್ಲ, ಹಾಗೆಯೇ ಪೂರ್ವಿ ಕನಕಾಂಬರ ಕಟ್ಟಿದ್ಲು, ಅದನ್ನು ಕೂಡ ಹಾಕಿದ್ದೀನಿ ಇವಾಗ. ಇದಾದಮೇಲೆ ಲಂಚು ಆಯಿತು, ಒಂದಷ್ಟು ಕೆಲಸಗಳು ಸಾಕ್ತಿತ್ತು. ಅದರೊಟ್ಟಿಗೆ ಒಂದು ಸ್ವಲ್ಪ ಟೀ ಬೇಕು ಅನಿಸುತ್ತೆ. ಒಂದು 4 ಗಂಟೆಗೆ ನಮ್ಮನೇಲಿ ಟೀ ರೆಡಿ ಆಗುತ್ತೆ. ಸೊ ಒಂದೊಳ್ಳೆ ಟೀಯೊಟ್ಟಿಗೆ ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಕೂತು ಎಂಜಾಯ್ ಮಾಡ್ತೀವಿ. ಸೊ ಟೀ ಮಾಡಬೇಕಾದ್ರೆ ಒಂದು ಸೀಕ್ರೆಟ್ ಏನಪ್ಪ ಅಂತಂದರೆ, ಹಾಲನ್ನು ಸೇರಿಸಿದ್ಮೇಲೆ ಹೈ ಫ್ಲೇಮ್ ಇಡಬಾರ್ದು, ಸಿಮ್ಮಲ್ಲೇ ಅದನ್ನು ಕಾಯಲಿಕ್ಕೆ ಬಿಡಬೇಕು. ಮೇಲೆ ಎಲ್ಲ ಕೆನೆ ಬರೋದಕ್ಕೆ ಶುರುವಾಗತ್ತೆ. ಆ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೀನ ಚೋದಿಸಿದ್ರೆ ತುಂಬ ಚೆನ್ನಾಗಾಗತ್ತೆ. ದಿಸ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಜೊತೆಗೆ ಏಲಕ್ಕಿ ಹಾಕಿದ್ರೆ ಇನ್ನೂ ಚೆನ್ನಾಗಾಗತ್ತೆ. ಎಸ್, ಈ ಒಂದು ಗ್ಲಾಸ್ಗಳು ಯಾರ್ಯಾರಿಗೆ ಯಾವ್ದು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಎಲ್ಲರೂ ಸಹ ಈಗ ಮನೇಲಿದ್ದೀವಿ. ಒಂದು 10 ನಿಮಿಷ ಅಷ್ಟೇ. ಈಗ ಟೀ ಕುಡಿದು ಮತ್ತೊಂದಿಬ್ಬರು ತೋಟಕ್ಕೆ ಹೋಗ್ತೀವಿ, ಇನ್ನೊಂದಿಬ್ಬರು ಮನೆ ಹತ್ರ ಕೆಲಸ ಮಾಡ್ಕೋತೀವಿ. ಸೊ ಹಾಗೆಯೇ ಟೀಯೊಟ್ಟಿಗೆ ಇವತ್ತು ಸ್ಪೆಷಲ್ಲು ರಸ್ಕ್ ಇದೆ. ಸೊ ಇದಾದಮೇಲೆ ಸಂಜೆ ಒಂದು 7 ಗಂಟೆ ಆಗಿರ್ಬೋದು. ಆವಾಗ ಪೂರ್ವಿಗೆ ಮಸಾಲೆ ತಿನ್ನಬೇಕು, ಅಂದರೆ ಮಸಾಲೆ ಪುಡಿ ಸಿಗುತ್ತಲ್ಲ ರೋಡ್ ಸೈಡೆಲ್ಲ, ಆ ಥರದ್ದು ತಿನ್ನಬೇಕು ಅಂತ ಅನ್ನಿಸ್ತಂತೆ. ಹಾಗಾಗಿ ನಾನೇನು ಹೆಲ್ಪೇ ಮಾಡಲಿಲ್ಲ. ಅವಳೇ ರೆಡಿಮೇಡ್ ಇರುತ್ತಲ್ವ ಎಣ್ಣೆಗೆ ಹಾಕುವಂಥ ಪೂರಿಗಳನ್ನು ಮಾಡಿಕೊಂಡು, ನಾನು ಮಾರ್ನಿಂಗ್ ಮಾಡಿದಂಥ ಸಾಂಬಾರು ಒಂಥರ ಮಸಾಲೆಗೆ ಹಾಕೋ ಸಾಂಬಾರು ಥರನೇ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಬಳಸ್ಕೊಂಡು ಮಸಾಲೆ ಪೂರಿ ಮಾಡ್ತಿದ್ದಾಳೆ ಇವಾಗ. ಇದಕ್ಕೆ ಏನೆಲ್ಲ ಬಳಸಿದ್ದಾಳೆ ಅಂತಂದರೆ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಚೂರುಗಳು, ಟೊಮೆಟೊ ಸಾಸು ಮತ್ತು ಮಿಕ್ಸರು, ಇಷ್ಟನ್ನೆಲ್ಲ ಬಳಸ್ಕೊಂಡು ಅವಳು ರೋಡ್ ಸೈಡೆಲ್ಲ ಹೆಂಗೆ ಮಾಡಿಕೊಡ್ತಾರೆ ಅದನ್ನು ನೋಡಿರ್ತಾರಲ್ವ, ಅದೇ ರೀತಿ ಎಲ್ಲರಿಗೂ ಮಾಡಿಕೊಡ್ತಾ ಇದ್ದಾಳೆ. ಸೊ ಇದನ್ನು ನಾವು ಸಂಜೆ ಎಂಜಾಯ್ ಮಾಡಿದ್ವಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಎಸ್, ನೀವು ಖುಷಿಯಾಗಿರಿ, ನಿಮ್ಮ ಸುತ್ತಲೂ ಇರೋರನ್ನು ಖುಷಿಯಾಗಿ ಇಟ್ಕೊಳ್ಳಿ. ಹೊಸದು ಟ್ರೈ ಮಾಡ್ತೀರಿ. ಮಕ್ಕಳೇನಾದರೂ ಮಾಡ್ತೀವಿ ಅಂತಂದರೆ ಅದಕ್ಕೆ ಹೆಚ್ಚು ಅವಕಾಶಗಳನ್ನು ಕಲ್ಪಿಸ್ಕೊಡ್ತಾಯಿರಿ. ಅದು ಹಾಳಾದರೂ ಪರವಾಗಿಲ್ಲ, ಅವರು ಕಲಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ಎಸ್, ದಿಸ್ ಈಸ್ ಭವ್ಯ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.